ನಮಸ್ಕಾರ, ಕರ್ನಾಟಕ ಡಾಟಿಂಗ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. RCB IPL ನಲ್ಲಿ ನಿನ್ನೆಯ ಮ್ಯಾಚ್ನಲ್ಲಿ ಮುಂಬೈ ಇಂಡಿಯನ್ಸ್ ಅನ್ನ ಅವರ ವಾಂಖೆಡೆ ಸ್ಟೇಡಿಯಂನಲ್ಲೇ ಸೋಲಿಸುವ ಮೂಲಕ ಮತ್ತೆ ತಮ್ಮ ಗೆಲುವಿನ ಓಟವನ್ನು ಮುಂದುವರಿಸಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಆ ಒಂದು ಒಂಥರ ಏನು ಕೆಟ್ಟ ಪ್ರದರ್ಶನ ಅಂತ ಹೇಳಲ್ಲ, ಯಾಕಂತ ಹೇಳಿದ್ರೆ ಒಂದೊಳ್ಳೆ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. ಬೌಲಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಏನು ವೈಭವ್ ಸೂರ್ಯವಂಶಿ ಹೊಡೆದ್ರೂ ಸಹ ಮ್ಯಾಚ್ನ 18ನೇ ಓವರ್ ತನಕ ತಗೊಂಡೋಗಿದ್ದು ಏನೋ ಒಂದು ಸಾಮಾನ್ಯ ಮಾತಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಆ ಒಂದು ವಯಸ್ಸಲ್ಲಿ 15 ವರ್ಷದ ಹುಡುಗ ಒಂದು ವರ್ಲ್ಡ್ ಕ್ಲಾಸ್ ಬೌಲರ್ಗಳನ್ನ ಎಗ್ಗಾಮಗ್ಗ ಹೊಡೆದಿದ್ದು ಎಲ್ಲೋ ಒಂದು ಕಡೆ ಬೇಜಾರಾಗಿತ್ತು. ಆ ಬೇಜಾರನ್ನ ಇವತ್ತು ವಾಂಖೆಡೆ ಸ್ಟೇಡಿಯಂನಲ್ಲಿ RCB ಹುಡುಗರು, RCB ಅಭಿಮಾನಿಗಳ ಆ ಬೇಸರವನ್ನ ಮರ್ಸಿದ್ದಾರೆ ಅಂತಾನೆ ಹೇಳ್ಬೋದು. ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿದ್ರು. ನಿಜವಾಗ್ಲೂ ಫುಲ್ಲು ವಾಂಖೆಡೆ ಸ್ಟೇಡಿಯಮ್ಮು ಮುಂಬೈ ಮಯವಾಗಿತ್ತು. ಮುಂಬೈ ಫ್ಯಾನ್ಸ್ಗಳು ಫುಲ್ಲು ಕ್ರೌಡಲ್ಲಿ ಮುಂಬೈ ಅಂತ ಕಿರ್ಚುತ್ತಾ ಇದ್ರು. ಆ ಕ್ರೌಡಲ್ಲಿ RCB ತಮ್ಮ ಬಲವನ್ನ ತೋರಿಸಿ ಈಗ ಗೆದ್ದು ಬಿಗಿದ್ದಾರೆ. ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಒಂದು ಒಳ್ಳೆ ಪ್ರದರ್ಶನ, 120 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಮೂಲಕ RCBಗೆ ಭದ್ರ ಬುನಾದಿ ಹಾಕೊಟ್ರು. ಫಿಲ್ ಸಾಲ್ಟ್ ನಿಜವಾಗ್ಲೂ ಲಾಸ್ಟ್ ಮ್ಯಾಚಲ್ಲಿ 0ಗೆ ಔಟ್ ಆದಾಗ ನಾನೇ ಹೇಳಿದ್ದೆ ಬೆತ್ತಲ್ ಅವ್ರನ್ನ ಆಡಿಸಿದ್ರೆ ಒಳ್ಳೇದಿತ್ತೇನೋ ಅಂತೇಳೆಲ್ಲ ಅನ್ಕೊಂಡಿದ್ದೆ. ಆದರೆ ಫಿಲ್ ಸಾಲ್ಟ್ ಅವರು ಇಲ್ಲ ಫಸ್ಟ್ ಓಪನಿಂಗ್ ಅಲ್ಲಿ ನಾನಿದ್ರೇನೆ ಚಂದ ಅಂತೇಳಿ ನೆನ್ನೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನೋ ರೇಂಜಲ್ಲಿ ಫುಲ್ಲು ಸಾಲ್ಟ್ ಅವರು ಯಗ ಮಗ ಹೊಡೆದು ಸಗದಾಗ ಆಡಿದ್ರು. ಇನ್ನು ನಮ್ಮ ವಿರಾಟ್ ಕೊಹ್ಲಿ ತಾಳ್ಮೆಯ ಆಟವನ್ನ ಆಡಿ ಆಸರೆ ಆದ್ರು. ಎಲ್ಲರೂ ಅನ್ಕೊಂಡ್ರು ಏನು ಇಷ್ಟು ಸ್ಲೋ ಆಗಿ ವಿರಾಟ್ ಕೊಹ್ಲಿ ಅವರು ಆಡ್ತಾ ಇದ್ದಾರೆ ಅಂತೇಳಿ. ವಿರಾಟ್ ಕೊಹ್ಲಿ ಅವರು ಯಾವ ಸಿಚುವೇಶನ್ ಅಲ್ಲಿ ಹೇಗೆ ಆಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಅವರು ಆ ರೀತಿಯ ಒಂದು ಲೆಜೆಂಡ್ ಆಗಿರುವಂಥದ್ದು. ನಿನ್ನೆನೂ ಕೂಡ ಫಿಲ್ ಸಾಲ್ಟ್ ಆಡ್ತಿರ್ಬೇಕಾದ್ರೆ ನಾನು ಅಲ್ಲಿ ಸಮಾಧಾನವಾಗಿ ಆಡಬೇಕು ಅಂತ ಹೇಳಿ ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇದ್ರು. ಹಾಗಾಗಿ ಅವರ ಸ್ಟ್ರೈಕ್ ರೇಟ್ ಒಂದ್ ಸ್ವಲ್ಪ ಕಮ್ಮಿ ಇತ್ತು. ಇನ್ನು ಫಿಲ್ ಸಾಲ್ಟ್ ಔಟ್ ಆದ್ಮೇಲೆ ಬಂದಿದ್ದು ರಜತ್ ಪಾಟಿದಾರ್, ಕ್ಯಾಪ್ಟನ್ 50 ದಾರ್. ಅವ್ರ ಬಗ್ಗೆ ಹೇಳ್ಬೇಕಾ ಏನು? ನಿನ್ನೆ ಆಕ್ಚುಲಿ ಅವರು ನಾನು 12 ಬಾಲ್ಗೆ 50 ಹೊಡೆದ್ಬಿಡ್ತಾರೆ ಅಂತ ಅನ್ಕೊಂಡೆ, ಆಗ್ಲಿಲ್ಲ. ಆದ್ರೂ 53 ರನ್ಸ್ ಅದ್ಭುತವಾಗಿ ಆಡಿದ್ರು. ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚ್ಗಳಲ್ಲಿ 250+ ಸ್ಟ್ರೈಕ್ ರೇಟ್ ನಲ್ಲಿ, ನೆನ್ನೆದೇ 263 ಸ್ಟ್ರೈಕ್ ರೇಟ್ ಇತ್ತು. ಅದೇ ರೀತಿ 250+ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆಡುವ ಮೂಲಕ ಒಂದು ರೀತಿಯಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿಸಿದ್ರು ರಜತ್ ಪಾಟಿದಾರ್. ಆಕ್ಚುಲಿ ನಿನ್ನೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಮ್ಯಾಚಲ್ಲೂ ಅಷ್ಟೇ, ನಿನ್ನೆ ಮ್ಯಾಚಲ್ಲೂ ಸಹ ತಮ್ಮ ಕ್ಯಾಪ್ಟನ್ ಆಟ ಹೇಗಿರಬೇಕು ಅನ್ನೋದನ್ನ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ನನಗನ್ಸಿದ ಮಟ್ಟಿಗೆ ರಜತ್ ಪಾಟಿದಾರ್ ಈಗಲಾದ್ರೂ ಮತ್ತೆ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡಬೇಕು, ಟೀಮ್ ಇಂಡಿಯಾಗೆ ಮತ್ತೆ ವಾಪಸ್ ಬಂದ್ರೆ ಅದ್ಭುತವಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಸ್ಲಾಟ್ ಇಲ್ಲ ಈ ಟೀಮ್ ಇಂಡಿಯಾದಲ್ಲಿ ಸದ್ಯಕ್ಕೆ ಇರುವಂತಹ ಸಿಚುವೇಶನ್ ನೋಡಿದ್ರೆ. ಆದ್ರೆ ಈಗ ಆ ರಜತ್ ಪಾಟಿದಾರ್ ಆಡ್ತಿರುವಂತಹ ಒಂದು ಆ ವೇಗ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಟೀಮ್ ಇಂಡಿಯಾದಲ್ಲಿ ಮತ್ತೆ ಅವರಿಗೆ ಬಾಗ್ಲು ತೆರಿಬಹುದು ಅಂತ ಅನ್ಸುತ್ತೆ. ಒಂದು ಒಳ್ಳೆ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನ ರಜತ್ ಪಾಟಿದಾರ್ ಅವರು ನೀಡಿದ್ರು. ಇನ್ನು ಟೀಮ್ ಡೇವಿಡ್ ಬಗ್ಗೆ ಹೇಳಲೇಬೇಕಿಲ್ಲ, ಮ್ಯಾಚ್ ಫಿನಿಶರ್ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದ್ರೆ. ಒಟ್ಟಿನಲ್ಲಿ ನೆನೆ 240 ರನ್ಗಳನ್ನ ಕಲೆ ಹಾಕಿ ಮುಂಬೈ ಇಂಡಿಯನ್ಸ್ ಅವ್ರನ್ನ ಕಟ್ಟಿ ಹಾಕೋದ್ರಲ್ಲಿ ಯಶಸ್ವಿ ಆದ್ರು. 18 ರನ್ಗಳ ಗೆಲುವನ್ನ ದಾಖಲಿಸಿದರೆ ಮುಂಬೈ ಇಂಡಿಯನ್ಸ್ಗೆ ಎಲ್ಲೋ ಒಂದ್ ಕಡೆ ಬೌಲಿಂಗ್ ನಲ್ಲಿ ಬುಮ್ರಾ ಅವರು ಕೈ ಹಿಡಿಲಿಲ್ಲ, ಒಂದು ವಿಕೆಟ್ ತಗೊಳಕ್ಕಾಗಲಿಲ್ಲ. 4 ಮ್ಯಾಚ್ ಇಂದ ವಿಕೆಟ್ ತಗೊಂಡಿಲ್ಲ. ಅದೇ ಎಲ್ಲೋ ಒಂದು ಕಡೆ ಮುಂಬೈ ಇಂಡಿಯನ್ಸ್ಗೆ ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಸೋಲು ಆಗೋದಕ್ಕೆ ಕಾರಣ ಆಗ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಇದೀಗ ಮುಂಬೈ ಇಂಡಿಯನ್ಸ್ಗೆ ಕಾಡುತ್ತೆ. ಇನ್ನು ಬೌಲಿಂಗ್ ವಿಭಾಗದಲ್ಲಿ ಟ್ರೆಂಟ್ ಬೋಲ್ಟ್ ಎಲ್ಲೋ ಒಂದ್ ಕಡೆ ಮ್ಯಾಜಿಕ್ ಮಾಡಲಿಲ್ಲ. ಈ ಕಡೆ ಸ್ಯಾಂಟ್ನರ್ ಕೂಡ ಎಲ್ಲೋ ಅವರ ಸ್ಪಿನ್ ಬೌಲಿಂಗ್ ಅಲ್ಲಿ ಮ್ಯಾಜಿಕ್ ಮಾಡೋದಕ್ಕೆ ಆಗಿಲ್ಲ. ಇನ್ನು ಮಾರ್ಕಂಡೇಯ ಅವರು ಸಹ ದುಬಾರಿ ಆದ್ರು. ಹಾರ್ದಿಕ್ ಪಾಂಡ್ಯ ಎಲ್ಲೋ ಒಂದು ಕಡೆ ಒಂದಿಷ್ಟು ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡಿದ್ರು ಸಹ ಒನ್ ಹ್ಯಾಂಡೆಡ್ ಅಲ್ಲಿ ಅವರು ಟೀಮ್ ಅನ್ನ ತಗೊಂಡು ಹೋಗೋದಕ್ಕೆ ಆಗಿಲ್ಲ. ಇನ್ನು ಬ್ಯಾಟಿಂಗ್ ವಿಚಾರಕ್ಕೆ ಬಂದ್ರೆ ಪ್ಲಸ್ ಆಗಿದ್ದು ನಮಗೆ ರೋಹಿತ್ ಶರ್ಮಾ ಅವರು ರೂಲ್ಡ್ ಔಟ್ ಆಗಿದ್ದು, ಏನು ರಿಟೈರ್ಡ್ ಹರ್ಟ್ ಆಗಿದ್ದು. ನಿಜವಾಗ್ಲೂ ರೋಹಿತ್ ಶರ್ಮಾ ಏನಾದ್ರೆ ರಿಟೈರ್ಡ್ ಹರ್ಟ್ ಆಗದೆ ಆಡ್ಕೊಂಡು ಹೋಗಿದ್ರೆ ಎಲ್ಲೋ ಒಂದು ಕಡೆ ಇನ್ನೂ ಒಂದ್ ಸ್ವಲ್ಪ ಕಷ್ಟ ಆಗ್ತಿತ್ತು. ಇನ್ನೂ ಹತ್ರ 5-6 ರನ್ನಿಗೆ ಏನಾರೆ ಬಂದು ನಿಲ್ತಾ ಇತ್ತ ಮ್ಯಾಚ್, ಕ್ರೂಷಿಯಲ್ ಮ್ಯಾಚ್ ಆಗ್ತಿತ್ತ ಅಂತ ಅನ್ಸುತ್ತೆ. ಎಲ್ಲಿ ಯಾವಾಗ ರೋಹಿತ್ ಶರ್ಮಾ ಅವರು ರಿಟೈರ್ಡ್ ಹರ್ಟ್ ಆದ್ರು ಅವಾಗ ಎಲ್ಲೋ ಒಂದ್ ಕಡೆ ಮೊಮೆಂಟಮ್ ನಮ್ ಕಡೆ ಶಿಫ್ಟ್ ಆಯ್ತು ಅನ್ನೋದು ನನ್ನ ಅನಿಸಿಕೆ. ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ಫಾರ್ಮ್ ಅಲ್ಲಿ ಇರ್ಲಿಲ್ಲ, ಅದು ಒಂದು ರೀತಿಯಲ್ಲಿ ಪ್ಲಸ್ ಆಯ್ತು. ಇನ್ನು ತಿಲಕ್ ವರ್ಮಾ ಕೂಡ ರನ್ ಪಡೆಯೋದಕ್ಕೆ ಎಲ್ಲೋ ಒಂದ್ ಕಡೆ ಒದ್ದಾಡ್ತಾ ಇದ್ರು, ಅದು ಸಹ ಎಲ್ಲೋ ಒಂದ್ ಕಡೆ ನಮ್ಮ RCBಗೆ ಅನುಕೂಲ ಆಯ್ತು. ಒಟ್ಟಿನಲ್ಲಿ ನಿನ್ನೆ ಮಾತ್ರ ಸುರೇಶ್ ಶರ್ಮಾ ಅವರ ಅದ್ಭುತ ಸ್ಪಿನ್ನಿಂಗ್, ಈ ಕಡೆ ಕೃಣಾಲ್ ಪಾಂಡ್ಯ ಅವ್ರದ್ದು ಮೆಚ್ಚಲೇಬೇಕು. 4 ಓವರಲ್ಲಿ 26 ರನ್ ಕೊಟ್ಟು ಒಂದು ವಿಕೆಟ್ ತಗೊಳ್ಳೋದು. ಒಂದು ರೀತಿಯಲ್ಲಿ ಕೃಣಾಲ್ ಪಾಂಡ್ಯ ನಮಗೊಂಥರ
ಏನು ಅಂತ ಹೇಳಿದ್ರೆ ಸಿಕ್ಕಂತಹ ಒಂದು ಅತ್ಯಮೂಲ್ಯವಾದ ಒಂದು ಆಟಗಾರ. ಯಾವ ಟೈಮಲ್ಲಿ ಹೆಂಗೆ ಆಡಿಸ್ಬೇಕು ಅನ್ನೋದು ಗೊತ್ತು. ನಿನ್ನೆನೂ ಸಹ ಒಂದು ಅದ್ಭುತ ಬೌನ್ಸರ್ಗಳನ್ನು ಹಾಕಿ RCB ಒಂದು ಮ್ಯಾಚನ್ನು ಹಿಡಿಯೋದ್ರಲ್ಲಿ ಒಂದೊಳ್ಳೆ ಪ್ರಯತ್ನವನ್ನು ಮಾಡೋದ್ರಲ್ಲಿ ಯಶಸ್ವಿ ಆದರು ಕೃಣಾಲ್ ಪಾಂಡ್ಯ. ಒಟ್ಟಿನಲ್ಲಿ ನಿನ್ನೆ ಮ್ಯಾಚಲ್ಲಿ ಅದ್ಭುತವಾದಂತಹ ಪ್ರದರ್ಶನ ನೀಡಿ ಸದ್ಯ ಪಾಯಿಂಟ್ ಟೇಬಲ್ನಲ್ಲಿ 6 ಅಂಕಗಳೊಂದಿಗೆ 3ನೇ ಪ್ಲೇಸಲ್ಲಿ ಇದ್ದಾರೆ. ಹೀಗಿರಬೇಕಾದ್ರೆ ನೆನ್ನೆ ಒಂದಿಷ್ಟು ದಾಖಲೆಗಳಿಗೂ ಸಹ RCB ಸಾಕ್ಷಿ ಆಗಿದೆ. ಒಂದು 3 ದಾಖಲೆ ಬಗ್ಗೆ ಈಗ ಹೇಳ್ತಾ ಇದ್ದೀನಿ. ಅದರಲ್ಲಿ ಪ್ರಮುಖವಾದ ದಾಖಲೆ ಅಂದರೆ ಈ ದಾಖಲೆಯಲ್ಲಿ RCB ಒಂದೇ ಸಮನೆ ಒಂದು ಒಳ್ಳೆ ದಾಖಲೆ, ಒಂದು ಕೆಟ್ಟ ದಾಖಲೆಯನ್ನು ಮಾಡಿದೆ. ಅದೇನು ಅಂತ ಹೇಳಿದ್ರೆ RCB ಬ್ಯಾಕ್ ಟು ಬ್ಯಾಕ್ 4 ಮ್ಯಾಚ್ಗಳಲ್ಲಿ 200+ ರನ್ ಅನ್ನ ಕಲೆ ಹಾಕದಂತಹ ತಂಡ ಅನ್ನೋ ಒಂದು ದಾಖಲೆಯನ್ನ ಇದೀಗ RCB ಮಾಡಿದೆ. ಹೌದು, IPL ಇತಿಹಾಸ ಅಲ್ಲ, T20 ಇತಿಹಾಸದಲ್ಲೇ ಈ ದಾಖಲೆಯನ್ನ ಇದೀಗ RCB ಮಾಡಿದೆ. ಹೌದು, ಎಲ್ಲರಿಗೂ ಗೊತ್ತಿದೆ, ಫಸ್ಟ್ ಮ್ಯಾಚ್ ಅಲ್ಲಿ 201 ರನ್ಗಳನ್ನ ಹೊಡಿತಾರೆ, ಸೆಕೆಂಡ್ ಮ್ಯಾಚ್ ಅಲ್ಲಿ 250 ರನ್ಗಳನ್ನ ಹೊಡಿತಾರೆ, ಥರ್ಡ್ ಮ್ಯಾಚ್ ಅಲ್ಲಿ ಮತ್ತೆ 200 ರನ್ಗಳನ್ನ ಹೊಡಿತಾರೆ. ಈಗ ನಿನ್ನೆ ಮ್ಯಾಚ್ ಅಲ್ಲಿ 240 ರನ್ಗಳನ್ನ ಹೊಡೆದಿದ್ದಾರೆ. ಇದು ಒಂದು ಅದ್ಭುತ ದಾಖಲೆ. ಈ ದಾಖಲೆ ಜೊತೆಯಲ್ಲಿ ಇನ್ನೊಂದು, ಇದು ನಮಗೆ ಬೇಕಾಗಿಲ್ಲ, ಆದರೆ ದಾಖಲೆಯ ಪುಟಗಳಲ್ಲಿ ಈ ಒಂದು ದಾಖಲೆಯು ಸಹ ಒಂದು ಕೆಟ್ಟ ದಾಖಲೆ RCB ಹೆಸರಲ್ಲಿ ಸೇರುತ್ತೆ. ಅದೇನು ಅಂತ ಹೇಳಿದ್ರೆ, ಹೆಂಗೆ ಅವರು 4 ಮ್ಯಾಚ್ಗಳಲ್ಲಿ ಬ್ಯಾಕ್ ಟು ಬ್ಯಾಕ್ 200+ ರನ್ಗಳನ್ನು ಹೊಡೆದ್ರು, ಅದೇ ರೀತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ 200+ ರನ್ಗಳನ್ನು ಹೊಡೆಸಿಕೊಳ್ಳೋದ್ರಲ್ಲೂ ಸಹ RCB ದಾಖಲೆಯನ್ನು ಬರೆದಿದೆ. ಹೌದು, 4 ಮ್ಯಾಚಲ್ಲಿ 200+ ರನ್ ಹೊಡೆದಿದ್ರು. ಫಸ್ಟ್ ಮ್ಯಾಚಲ್ಲಿ 201 ರನ್ ಹೊಡೆಸ್ಕೊಂಡಿದ್ರು. ಸೆಕೆಂಡ್ ಮ್ಯಾಚಲ್ಲಿ 250 ರನ್ಗಳನ್ನು ಇವ್ರು ಹೊಡೆದು ಚೆನ್ನೈ ಅವರು 220 ರನ್ಗಳನ್ನು ಕಲೆ ಹಾಕ್ತಾರೆ. ಈ ಕಡೆ ನೆಕ್ಸ್ಟ್ ಮ್ಯಾಚಲ್ಲಿ RR ವಿರುದ್ಧನೂ ಸಹ 200 ರನ್ಗಳನ್ನು ಕಲೆ ಹಾಕಿರ್ತಾರೆ, ಅಲ್ಲೂ ಸಹ ಹೊಡೆಸ್ಕೋತಾರೆ. ಇನ್ನು ನಿನ್ನೆ ಮ್ಯಾಚಲ್ಲೂ ಸಹ 240 ರನ್ಗಳನ್ನು ಕಲೆ ಹಾಕಿರ್ತಾರೆ, 222 ರನ್ಗಳನ್ನು ಕಲೆ ಹಾಕ್ತಾರೆ. ಹಾಗಾಗಿ ಒಟ್ಟಿನಲ್ಲಿ ನಿನ್ನೆ ಮ್ಯಾಚ್ನಲ್ಲಿ RCB 4 ಬ್ಯಾಕ್ ಟು ಬ್ಯಾಕ್ 200+ ಹೊಡೆದ್ರೆ, ಈ ಕಡೆ ಬ್ಯಾಕ್ ಟು ಬ್ಯಾಕ್ 200+ ರನ್ಗಳನ್ನು ಹೊಡೆಸ್ಕೊಳ್ಳೋದ್ರಲ್ಲೂ ಸಹ ದಾಖಲೆಯನ್ನು ಮಾಡಿದರೆ. ಇನ್ನು ವಿರಾಟ್ ಕೊಹ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ 1000 ರನ್ಗಳನ್ನು ಕಲೆ ಹಾಕದಂತ ಆಟಗಾರ ಅನ್ನೋ ದಾಖಲೆಯನ್ನು ಸಹ ನಿನ್ನೆ ವಿರಾಟ್ ಕೊಹ್ಲಿ ಅವರು ಬರೆದಿದ್ದಾರೆ. ಇದು ಸ್ಪೆಷಲ್ ದಾಖಲೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಪರ 1000+ ರನ್ಗಳನ್ನ ಹೊಡೆದಂತಹ ಆಟಗಾರ ಅನ್ನೋ ಹೆಗ್ಗಳಿಕೆಗೆ ಇದೀಗ ವಿರಾಟ್ ಕೊಹ್ಲಿ ಅವರು ಸಾಕ್ಷಿ ಆಗಿದ್ದಾರೆ. ಇದ್ರ ಜೊತೆಯಲ್ಲಿ ನಮ್ಮ ಜಿತೇಶ್ ಶರ್ಮಾ, ಮ್ಯಾಚ್ ಫಿನಿಷರ್, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ ಕೂಡ ನಿನ್ನೆ 9 ರನ್ ಹೊಡೆಯುತ್ತಾರೆ. ಆ 9 ರನ್ ಮೂಲಕ IPL ನಲ್ಲಿ 1000 ರನ್ಗಳನ್ನ ಕಲೆ ಹಾಕದಂತಹ ಆಟಗಾರ ಅನ್ನೋ ದಾಖಲೆಯನ್ನು ಸಹ ಇದೀಗ ಜಿತೇಶ್ ಶರ್ಮಾ ಅವರು ಬರೆದಿದ್ದಾರೆ. ಇದಿಷ್ಟೇ ಅಲ್ಲ, ನಮ್ಮ ರಜತ್ ಪಾಟಿದಾರ್ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ಗಳಲ್ಲಿ 50ಗಳನ್ನ ಹೊಡೆದಿದ್ದಾರೆ. ಅದ್ರ ಹಿಂದ್ಗಡೆ ಮ್ಯಾಚ್ ಚೆನ್ನೈ ವಿರುದ್ಧ 48 ರನ್ ಹೊಡೆದಿದ್ರು. ಮೊನ್ನೆ ಮ್ಯಾಚಲ್ಲಿ 60+ ರನ್ಗಳನ್ನು ಹೊಡೆದಿದ್ರು. ನಿನ್ನೆ ಮ್ಯಾಚಲ್ಲಿ 53 ರನ್ ಹೊಡೆದಿದ್ರು. ಈ 3 ಪಂದ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ 250+ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಆಡಿದಂತಹ ಏಕೈಕ ಆಟಗಾರ, ಅದರಲ್ಲೂ ಸಹ ಕ್ಯಾಪ್ಟನ್ ಆಡಿದಂತಹ ಏಕೈಕ ಆಟಗಾರ ಅನ್ನೋ ದಾಖಲೆಯನ್ನ ಇದೀಗ ರಜತ್ ಪಾಟಿದಾರ್ ಅವರು ಬರೆದಿದ್ದಾರೆ. 3 ಮ್ಯಾಚಲ್ಲೂ ಸಹ 250+ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಹಾಗಾಗಿ ಈ ಒಂದು ವಿಶೇಷ ದಾಖಲೆಗೂ ಕೂಡ ನಿನ್ನೆ RCB ಸಾಕ್ಷಿಯಾಗಿದೆ. ಒಟ್ಟಿನಲ್ಲಿ ನಿನ್ನೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಫಸ್ಟ್ ಬಾಲ್ನಿಂದನೇ ಮುಂಬೈನ ಕಟ್ಟಿ ಹಾಕೋದ್ರಲ್ಲಿ RCB ಯಶಸ್ವಿಯಾಗಿತ್ತು. ಲಾಸ್ಟಲ್ಲಿ ಶೆಫ್ರಾನ್ ರುದರ್ಫೋರ್ಡ್ ಒಂದಿಷ್ಟು 6ಗಳನ್ನು ಹೊಡೆದ್ರು ಸಹ ಅದು ಯಾವುದೂ ಸಹ ಮ್ಯಾಟರ್ ಆಗಲಿಲ್ಲ. ಒಟ್ಟಿನಲ್ಲಿ RCBಗೆ ಮತ್ತೊಂದು ಅಂಕ ಸಿಕ್ಕಿದೆ. ಈಗ ಪಾಯಿಂಟ್ ಟೇಬಲ್ನಲ್ಲಿ 6 ಅಂಕಗಳ ಜೊತೆ 3ನೇ ಪ್ಲೇಸಲ್ಲಿದೆ. ಒಂದೊಳ್ಳೆ ಅದ್ಭುತ ಆಟ ಆಡಿದ್ದಾರೆ. ಹಾಗಾದ್ರೆ ನಿಮ್ಮ ಪ್ರಕಾರ ನಿನ್ನೆ ಮ್ಯಾಚ್ನಲ್ಲಿ RCB ಆಡಿದಂತಹ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವೇನು? ನಿನ್ನೆ RCB ನಾನು ಹೇಳಿದಂತಹ ದಾಖಲೆಗಳನ್ನು ಬಿಟ್ಟು ಇನ್ನು ಬೇರೆಲ್ಲ ಯಾವ ದಾಖಲೆಗಳನ್ನು ನಿರ್ಮಾಣ ಮಾಡಿದೆ? ಕಮೆಂಟ್ ಮಾಡಿ ತಿಳಿಸಿ.